टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ದುರಂತಕ್ಕೀಡಾಗಿದ್ದು ಇದೇ ಮೊದಲು. ಹಿಂದೆಂದೂ ಕೂಡ ಬೋಯಿಂಗ್ 787-8 ಡ್ರೀಮ್ ಲೈನರ್ ಪತನವಾದಂಥ ಯಾವುದೇ ಉದಾಹರಣೆಗಳಿಲ್ಲ. ಹಾಗಾದರೆ ನಿಜಕ್ಕೂ ಆಗಿದ್ದೇನೋ? ದುರಂತದ ಹಿಂದಿನ ನಿಖರ ಕಾರಣಗಳೇನು? ಬನ್ನಿ ನೋಡೋಣ. ಸಮಯ 13:38. ನಿಖರವಾಗಿ 13:38:00ಗೆ ಟೇಕ್ ಆಫ್ ಆಗೋ ಏರ್ ಇಂಡಿಯಾ AI-171 ಅಹಮದಾಬಾದ್ ಟು ಲಂಡನ್. ಗುಜರಾತ್ನ ಅಹಮದಾಬಾದ್ ಸರ್ದಾರ್ ವಲ್ಲಭಭಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ 23. ಟ್ರ್ಯಾಕಿಂಗ್ ವೆಬ್ಸೈಟ್ ಪ್ರಕಾರ ವಿಮಾನದ ಕೊನೆಯ ಲೊಕೇಶನ್ 625 ಅಡಿ ಎತ್ತರದಲ್ಲಿತ್ತು. ಅಷ್ಟೇ, ಅಲ್ಲಿಂದ ಮತ್ತೆ ಮೇಲೇರಲಾಗದ ವಿಮಾನ ಹಠಾತ್ ಕುಸಿದಿತ್ತು. ಕೇವಲ 32 ಸೆಕೆಂಡ್ನೊಳಗೆ, ಅಂದ್ರೆ 13:38:32, ಅಂದ್ರೆ 1 ಗಂಟೆ 38 ನಿಮಿಷ 32 ಸೆಕೆಂಡ್ ವೇಳೆಗೆ ರನ್ವೇಯಿಂದ ಕೇವಲ 1.5 ಕಿಲೋಮೀಟರ್ ದೂರವಿದ್ದ ಮೇಘಾನಿ ನಗರದ ವೈದ್ಯರ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿತ್ತು. ವಿಮಾನ ಪತನವಾದ ಕೇವಲ 10 ರಿಂದ 15 ಸೆಕೆಂಡ್ಗಳಲ್ಲಿ ಕಟ್ಟಡದ ಸಮೇತ ವಿಮಾನ ಜ್ವಾಲಾಗ್ನಿಯಂತೆ ಧಗಧಗಿಸಿತು. ಏರ್ ಇಂಡಿಯಾ AI-171 ವಿಮಾನವನ್ನ ಮುನ್ನಡೆಸ್ತಾ ಇದ್ದದ್ದು ಪೈಲಟ್ ಸುಮಿತ್ ಸಬರ್ವಾಲ್. ಅವರ ಕೋ ಪೈಲಟ್ ಆಗಿದ್ದವರು ಕರ್ನಾಟಕದ ಕರಾವಳಿ ಮೂಲದ ಕ್ಲೈವ್ ಕುಂದರ್. ಇಬ್ಬರಿಗೂ ವಿಮಾನ ಹಾರಾಟ ನಡೆಸೋದ್ರಲ್ಲಿ ಅಪಾರ ಅನುಭವ ಇರೋದನ್ನ ನಾವಿಲ್ಲಿ ಗಮನಿಸಬೇಕು. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನದಲ್ಲಿ ಪ್ರಯಾಣಿಕರು, ಸಿಬ್ಬಂದಿ ಸಹಿತ 242 ಜನರಿದ್ರು. ವಿಮಾನ ನಿಖರವಾಗಿ 13:38, ಅಂದ್ರೆ ಗುರುವಾರ ಮಧ್ಯಾಹ್ನ 1 ಗಂಟೆ 38 ನಿಮಿಷಕ್ಕೆ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಕಾಕ್ಪಿಟ್, ಅಂದ್ರೆ ಪೈಲಟ್ಗಳಿಗಿರೋ ಪ್ರತ್ಯೇಕ ವಿಭಾಗ ಮೇಡೇ ಕರೆ ನೀಡುತ್ತೆ ಅಂತ ಭಾರತೀಯ ವಾಯುಮಾನ ನಿಯಂತ್ರಕರು ಹೇಳ್ತಾರೆ. ಆದರೆ ದುರಂತದಲ್ಲಿ ಬದುಕುಳಿದು ಬಂದ ರಮೇಶ್ ವಿಶ್ವಾಸ್ ಕುಮಾರ್ ವಿಮಾನ ಟೇಕ್ ಆಫ್ ಆದ 5-10 ಸೆಕೆಂಡುಗಳಲ್ಲೇ ವಿಮಾನ ನಿಂತ ಹಾಗೆ ಅನಿಸ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಕೂಡಲೇ ವಿಮಾನದೊಳಗೆ ಬಿಳಿ ಮತ್ತು ಹಸಿರು ಬಣ್ಣದ ಲೈಟ್ ಆನ್ ಆಯ್ತು ಅಂತಾರೆ. टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और व्हाइट. बाद में वो पता नहीं वो प्लेन टेक ऑफ ज्यादा करने के लिए वो रेस तो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया. ಟೇಕ್ ಆಫ್ ಆದಾಗಲೂ ಮುಚ್ಚಿಕೊಳ್ಳದ ವಿಮಾನದ ಗಾಲಿಗಳು. ನೀವಿಲ್ಲಿ ಹಾರ್ತಿರೋ ವಿಮಾನದ ದೃಶ್ಯವನ್ನ ಗಮನಿಸಿದ್ರೆ ಇಲ್ಲೊಂದು ಸಂಗತಿ ಅರ್ಥವಾಗುತ್ತೆ. ವಿಮಾನದ ಗಾಲಿಗಳು ವಿಮಾನ ಟೇಕ್ ಆಫ್ ಆದ ನಂತರವೂ ಮುಚ್ಚಿಕೊಂಡಿಲ್ಲ. ಈ ವಿಮಾನದ ಗಾಲಿಗಳು ಅಂದ್ರೆ ಲ್ಯಾಂಡಿಂಗ್ ಗೇರ್ಗಳನ್ನ ಸಾಮಾನ್ಯವಾಗಿ ವಿಮಾನ ಟೇಕ್ ಆಫ್ ಆದ 10 ರಿಂದ 15 ಸೆಕೆಂಡುಗಳಲ್ಲಿ ಒಳಕ್ಕೆಳೆದುಕೊಳ್ಳಲಾಗುತ್ತೆ. ಆದರೆ ಬೋಯಿಂಗ್ ಕಂಪನಿಯ ವಿಮಾನ AI-171 ನ ಲ್ಯಾಂಡಿಂಗ್ ಗೇರ್ಗಳನ್ನ ಟೇಕ್ ಆಫ್ ಆಗಿ 30 ಸೆಕೆಂಡ್ ಆದ್ರೂ ಒಳಕ್ಕೆಳೆದುಕೊಂಡಿಲ್ಲ. ಅಂದ್ರೆ ಇದರರ್ಥ ವಿಮಾನದಲ್ಲಿ ದೋಷವಿರೋದು ಪೈಲಟ್ಗೆ ಅರ್ಥವಾಗಿದೆ. ಇದೇ ಕಾರಣಕ್ಕೆ ಪೈಲಟ್ ಮೇಡೇ ಕರೆ ಕೊಟ್ಟಿದ್ದಾರೆ. ಈ ವಿಮಾನದ ಲ್ಯಾಂಡಿಂಗ್ ಗೇರ್ನ ದೃಶ್ಯಗಳು ವಿಮಾನ ಟೇಕ್ ಆಫ್ ಆಗೋದಕ್ಕೂ ಪರದಾಡಿದೆ ಅನ್ನೋದನ್ನ ವಿವರಿಸುತ್ತೆ. ಇದನ್ನೇ ತಜ್ಞರು ಹೇಳ್ತಾರೆ. For some reason enough lift wasn't being generated to keep the aircraft climbing. That's usually associated with not enough thrust for some reason or another, but more than stating that would be to get into the realms of speculation. ವಿಮಾನ ಟೇಕ್ ಆಫ್ ಆದ ಕೇವಲ 32 ಸೆಕೆಂಡ್ಗಳಲ್ಲೇ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನ ಕಟ್ಟಡದಲ್ಲಿ ಪತನವಾಗಿದೆ. ವಿಮಾನದ ಹಿಂಬದಿ ಕಟ್ಟಡದಲ್ಲಿ ಸಿಕ್ಕಾಕೊಂಡಿದೆ. ವಿಮಾನದ ರೆಕ್ಕೆಗಳು ಸರಿಯಾಗಿ ಚಾಚಿಕೊಂಡಿರದ ಸಾಧ್ಯತೆ. ಇನ್ನು ಕೆಲವು ತಜ್ಞರ ಪ್ರಕಾರ ವಿಮಾನದ ರೆಕ್ಕೆಗಳು ಸರಿಯಾಗಿ ಚಾಚಿಕೊಳ್ಳದೆ ಈ ದುರಂತ ಸಂಭವಿಸಿರಬಹುದು ಅಂತಾರೆ. ಈ ವಿಮಾನದ ರೆಕ್ಕೆಗಳು ಅಂದ್ರೆ ಫ್ಲಾಪ್ಗಳು ವಿಮಾನದ ಹಾರಾಟದಲ್ಲಿ ಎಂಜಿನ್ನಷ್ಟೇ ಪ್ರಮುಖ ಪಾತ್ರ ವಹಿಸುತ್ತವೆ. ವಿಮಾನ ಟೇಕ್ ಆಫ್ ಆಗುವಾಗಲೂ ಅಷ್ಟೇ ಈ ಫ್ಲಾಪ್ಗಳು ನಿರ್ದಿಷ್ಟವಾಗಿ ಚಾಚಿಕೊಳ್ಳಬೇಕು. ಹಾಗೆ ಸರಿಯಾಗಿ ಚಾಚಿಕೊಂಡ್ರಷ್ಟೇ ವಿಮಾನ ಸರಿಯಾದ ರೀತಿಯಲ್ಲಿ ಟೇಕ್ ಆಫ್ ಆಗುತ್ತೆ. ಇಲ್ಲದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. AI-171 ವಿಮಾನದ ಫ್ಲಾಪ್ಗಳು ಸರಿಯಾಗಿ ವಿಸ್ತರಿಸಿಕೊಂಡಿರಲಿಕ್ಕಿಲ್ಲ ಅನ್ನೋ ಅನುಮಾನವನ್ನ ತಜ್ಞರು ವ್ಯಕ್ತಪಡಿಸುತ್ತಾರೆ. The investigators will certainly look at the flight data recorder and the cockpit voice recorder
to determine if those flaps and slats were not extended or whether they were, if it appeared to be an airplane issue or if it was a pilot issue and failure to set the flaps and slats when they should have. ಸದ್ಯ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿರೋದ್ರಿಂದ ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ವಿಮಾನ ದುರಂತಕ್ಕೆ ನೈಜ ಕಾರಣಗಳು ಬಹಿರಂಗವಾಗಲಿವೆ. ಬ್ಯೂರೋ ರಿಪೋರ್ಟ್, TV9.